ಹೈಕೋರ್ಟ್ನ ಪ್ರಶ್ನೆ, ಹೈಕೋರ್ಟ್ನ ತೀರ್ಪು, ಆ ಹೈಕೋರ್ಟ್ನ ಆದೇಶ ಏನಿದೆ ಅದು ಸಮಂಜಸ ಇದ್ದಂಗೆ ಕಾಣ್ತಾ ಇಲ್ಲ. ಸಿಸಿಟಿವಿ ಇದೆ, ಕಾರಲ್ಲಿರೋರ ಬಗ್ಗೆ ಯಾವುದೇ ಗುರುತು ಪತ್ತೆಯಾಗಿಲ್ಲ ಅಂತ ಸಿದ್ಧಾರ್ಥ ದವೆ ಹೇಳ್ತಿದ್ದಾರೆ. ಸಿಸಿಟಿವಿ ಸಿಕ್ಕಿದೆ ಸರ್, ಕಾರಲ್ಲಿದ್ದವ್ರು ಇಂಥವ್ರೇ ಅಂತ ಹೇಳೋದಕ್ಕಾಗಲ್ಲ. ಜಡ್ಜ್ ಕೇಳ್ತಾರೆ ಈ ಕೇಸ್ನಲ್ಲಿ ಎಷ್ಟು ಸಾಕ್ಷಿ, 270 ಸಾಕ್ಷಿ ಅಂತ. ಆದ್ರೂ ಇನ್ನು ಟ್ರಯಲ್ ಆಗ್ತಾ ಇದೆ. ಟ್ರಯಲ್ ಹಾಗಾದ್ರೆ ಎಷ್ಟು ದಿನ ಬೇಕು ಮುಗಿಯೋದಕ್ಕೆ? ಟ್ರಯಲ್ ಮುಗಿಯೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿದೆ ನ್ಯಾಯಪೀಠ. ಅದ್ರ ಜೊತೆಗೆ ಕೇಳ್ತಾರೆ, ಮಿಸ್ಟರ್ ಲೂತ್ರಾ 272 ಜನ ಸಾಕ್ಷಿಗಳನ್ನು ಯಾಕೆ ಹೆಸರಿಸಿದ್ದೀರಿ ಅಂತ. ಅದಕ್ಕೆ ಇಲ್ಲ, ಇದೆಲ್ಲ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗ್ತಾ ಇರೋದು, ಸಾಕ್ಷಿಗಳಾಗಿ ನಾವು ಕನ್ಸಿಡರ್ ಮಾಡಿರೋದು. ಇವರೆಲ್ಲರೂ ಕೂಡ ಪ್ರಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಸರ್ಕಾರದ ಪರ ವಕೀಲರು ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಡ್ತಾರೆ. ಆದ್ರೆ ಸಿಸಿಟಿವಿ ಪ್ರಶ್ನೆ ಬಂದಾಗ ದರ್ಶನ್ ಪರ ವಕೀಲರು ಹೇಳ್ತಾರೆ, ಸಿಸಿಟಿವಿ ಹೌದು, ಕಾರ್ ಹೌದು, ಕಾರಲ್ಲಿರೋರು ನಮ್ಮವ್ರೆ ಅಂತ ಹೆಂಗ್ ಹೇಳ್ತೀರಿ? ಏನ್ ಗುರುತಿಸಿದ್ದೀರಾ? ಕಾರಲ್ಲಿರೋರು ನೋಡಿ, ಮುಂಭಾಗದ ಡ್ರೈವಿಂಗ್ ಸೀಟ್ ಅಲ್ಲಿರೋರು ಇಂಥವ್ರು, ಡ್ರೈವರ್ ಸೀಟ್ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋರು ಇಂಥವ್ರು, ಯಾರಾದ್ರೂ ಗುರುತಿಸಿದ್ದೀರಾ? ಇಲ್ಲ. ನೀವು ಕಾರ್ ಓಡಾಡ್ತು ಅಂದಿದ ತಕ್ಷಣ ಕಾರಲ್ಲಿ ಇವರೇ ಓಡಾಡಿದ್ರು ಅಂತ ಯಾಕೆ ಅನ್ಕೋಬೇಕು? ಬೇರೆಯವ್ರು ಯಾಕೆ ಓಡಾಡಿರಬಾರದು? ಇಲ್ಲಪ್ಪ ಇವರೇ ಓಡಾಡಿದ್ದು ಅನ್ನೋ ಕನ್ಫರ್ಮೇಶನ್ ಇದೆ ನಮ್ಮ ಹತ್ರ ಅಂದ್ರೆ ಫೈನ್, ನೀವು ಹೇಳೋದು ಒಪ್ಕೋಬಹುದು. ಆದ್ರೆ ಗುರುತೇ ಪತ್ತೆ ಹಚ್ಚಿಲ್ಲ, ಅವರೇ ಓಡಾಡಿದ್ದಾರೆ ಅಂತ ಹೆಂಗ್ ಹೇಳ್ತೀರಿ ಅಂತ ದರ್ಶನ್ ಪರ ವಕೀಲರು ದವೆ ಪ್ರಶ್ನೆ ಮಾಡಿದ್ದಾರೆ. ದವೆ ಹೇಳ್ತಾರೆ, ಹೈಕೋರ್ಟ್ನ ಆದೇಶದಲ್ಲಿ ಏನೂ ಲೋಪ ಇಲ್ಲ, ಕರೆಕ್ಟ್ ಆಗಿದೆ. ನಾವಿದೆಲ್ಲ ಹೇಳಿದ್ದೀವಿ, ಸಿಸಿಟಿವಿ ಕಂಡ ತಕ್ಷಣ ಅದರಲ್ಲಿ ಅವರೇ ಓಡಾಡಿದ್ದಾರೆ ಅಂತಿಲ್ಲ. ಪ್ರಕರಣದಲ್ಲಿ ಸಾಕ್ಷಿಗಳು ಮತ್ತು ಹೇಳಿಕೆಗಳು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಎಲ್ಲ ಟೋಟಲ್ ಆಗಿ ಪ್ಲಾನ್ ಮಾಡಿ ತಗೊಂಬಂದು ಫಿಟ್ ಮಾಡಿದ್ದಾರೆ. ಟ್ರಯಲ್ ವಿಚಾರದಲ್ಲಿ ಪ್ರಶ್ನೆ ಆಗಿದೆ. ಸಾಕ್ಷಿಗಳು 272 ಇದೆ, ಬಟ್ ಕಿರಣ್ ಸಾಕ್ಷ್ಯದಲ್ಲಿ ಪುನೀತ್ ಬಗ್ಗೆ ಉಲ್ಲೇಖ ಇಲ್ಲ. ಪುನೀತ್ ಅನ್ನೋ ನಮಗೆ ಎಲ್ಲೂ ಹೇಳಿಲ್ಲ. ಹಾಗಾಗಿ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದೇ ಕ್ವಶನೇಬಲ್, ಅದನ್ನ ಪ್ರಶ್ನೆ ಮಾಡೋ ಹಾಗಿದೆ, ಅದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಬಟ್ ಟ್ರಯಲ್ಗೆ ಎಷ್ಟಿರಬೇಕು? 272 ಜನ ಸಾಕ್ಷಿಗಳು ನಿಮಗೆ ಟ್ರಯಲ್ಗೆ ಬೇಕಾ ಅಂತ ಪ್ರಶ್ನೆ ಬಂದಿದೆ. ಆದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ ಸರ್ಕಾರದ ಪರ ವಕೀಲರು. 270 ಬೇಕಾ, ಇಲ್ಲ ಒಂದು 70 ಸಾಕಾ? ಯಾಕೆ ಬೇಲ್ ಕ್ಯಾನ್ಸಲ್ ಆಗಬೇಕು? ಇನ್ನೊಂದು ಕಡೆ ಯಾಕೆ ಬೇಲ್ ಕೊಡಬೇಕು? ವಾದ ಪ್ರತಿವಾದ ನಡೀತಾ ಇದೆ. ಮೆರಿಟ್ ಆಫ್ ದ ಕೇಸ್ ಅಲ್ಲಿ ಏನು ನಡೀತಿದೆ ಅನ್ನೋದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಪಾಯಿಂಟ್ ಟು ಪಾಯಿಂಟ್ ಅಪ್ಡೇಟ್ಗಳನ್ನು, ಅಲ್ಲಿ ಏನು ನಡೀತಿದೆ ಅನ್ನೋದರ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಕೇಳ್ತಾ ಇರುವ ಪ್ರಶ್ನೆ ಪ್ರಾಬಬ್ಲಿ ಒಂದೆರಡು ನಿಮಿಷಗಳ ಹಿಂದೆ ಕೇಳಿರುವ ಪ್ರಶ್ನೆ ಮತ್ತು ಉತ್ತರ ಆಲ್ರೆಡಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಮೊಟ್ಟ ಮೊದಲು ಪವರ್ ಟಿವಿನಲ್ಲೇ ಬರ್ತಾ ಇರೋದು. ಬಟ್ ಹೈಕೋರ್ಟ್ನ ಜಡ್ಜ್ಮೆಂಟ್ ವಿಚಾರದಲ್ಲಿ ಪ್ರಶ್ನೆ ಇದೆ ಅಂತ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜಡ್ಜ್ಮೆಂಟ್ ಒಪ್ಪಿಕೊಳ್ಳುವ ಸಾಧ್ಯತೆಗಳನ್ನ ನೀವು ಬಹಳ ಕಡಿಮೆ ಅಂತ ಅನ್ಬೋದೇನೋ. 50-50 ಅಂತೂ ಇಲ್ಲ, 60-40ನ ಅದಕ್ಕೂ ಕಡಿಮೆ. ಒಂದು 20% ಸಾಧ್ಯತೆಗಳನ್ನು ಇಟ್ಕೊಂಡ್ರೆ ಇನ್ನು 80% ಕ್ಯಾನ್ಸಲ್ ಆಗೋ ಸಾಧ್ಯತೆಗಳೇ ಇದೆ ಅಂತ ವಿವೇಕ್ ಇದನ್ನ ಅವಲೋಕಿಸಲಾಗ್ತಾ ಇದೆ. ಕೋರ್ಟ್ನ ಈವರೆಗಿನ ನ್ಯಾಯಪೀಠದ ಕೆಲವು ಹೇಳಿಕೆಗಳನ್ನು ತಗೊಂಡ್ರೆ, ಅಲ್ಲಿ ನಡೀತಾ ಇರುವಂತ ಸಿನಾರಿಯೋಗಳನ್ನು ಗಮನಿಸ್ತಾ ಇದ್ರೆ ಕಾಮನ್ ಪರ್ಸೆಪ್ಷನ್ಗೆ ಹಿಂಗಾಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಅದು ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳನ್ನೇ ಹೆಚ್ಚು ತೋರಿಸ್ತಾ ಇದೆ. ಸಿದ್ಧಾರ್ಥ ದವೆ ಕೂಡ ಒಬ್ಬ ಪ್ರಸಿದ್ಧ ವಕೀಲರು, ಹಲವು ಕೇಸ್ಗಳನ್ನ ಗೆದ್ದಿರೋರೆ, ಹಲವು ಪ್ರಮುಖ ಕೇಸ್ಗಳನ್ನು ಉಳಿಸ್ಕೊಂಡಿರೋರೆ. ಆದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಗೆಲುವು ಆಗುತ್ತಾ ಅನ್ನೋದೇ ಪ್ರಶ್ನೆ. 272 ಜನ ಸಾಕ್ಷಿಗಳಿದ್ದಾರೆ, ಬಟ್ ನಮ್ಗೆ ಅಷ್ಟು ಬೇಕು ಅಂತಿಲ್ಲ. ಒಂದು 60-70 ಪ್ರಮುಖ ಸಾಕ್ಷಿಗಳಿದ್ದಾರೆ. ಅವರನ್ನ ನಾವು ಮೇಜರ್ಲಿ ಕನ್ಸಿಡರ್ ಮಾಡಿಕೊಂಡು ಸ್ವಲ್ಪ ದಿನದಲ್ಲೇ ಉಳಿದಂಥವ್ರನ್ನ ಕೈ ಬಿಡ್ತೀವಿ. ಅಷ್ಟು ಜನ ಬೇಕಾಗಿಲ್ಲ, ಸುಮ್ಮನೆ ಕೋರ್ಟ್ ಟೈಮ್ ವೇಸ್ಟ್ ಆಗುತ್ತೆ. ನಮ್ದು 70 ಜನ ನಾವೇನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅವರೇ ಸಾಕು. ಈ ಆರೋಪಿಗೆ ಅಪರಾಧಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಇಷ್ಟು ಸಾಕ್ಷಿಗಳು ಸಾಕಾಗತ್ತೆ. ಸೊ ಉಳಿದವರನ್ನ ನಾವು ಈಗ ಪ್ರಮುಖ ಅಂತ 65, ಉಳಿದವ್ರನ್ನ ಸಾಂದರ್ಭಿಕ ಅಂತ ಮಾಡಿದ್ದೀವಿ. ಒಂದಕ್ಕೊಂದು ಒತ್ತಿಗಾಗಿ, ಅಥವಾ ಕೆಲವರು ಹೌದು ನೋಡಿದ್ದೀವಿ, ಹೌದು ಇಲ್ಲಿ ಬಂದಿದ್ದಾರೆ, ಒಂದು 4 ಜನ ಬೇರೆ ಟೇಬಲಲ್ಲಿ ಇರ್ತಾರೆ. ದರ್ಶನ್ ಇಲ್ಲಿ ಬಂದು ಸ್ಟೋನಿ ಬ್ರೂಕಲ್ಲಿ ಪಾರ್ಟಿ ಮಾಡಿದ್ರಾ, ನೀವು ನೋಡಿದ್ದೀರಾ, ಹೌದು ಅಂತ ಅಂದಿರ್ತಾರೆ. ಸಾಂದರ್ಭಿಕಕ್ಕೆ ಅವ್ರು ಬೇಕಾಗಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಪ್ರಮುಖ ಅಂತ ಕರೆಸ್ಕೊಳ್ಳೋದು 65 ಜನ. ಆ 65 ಜನ ಬಿಟ್ರೆ ಬೇರೆ ಯಾರು ಅಷ್ಟು ಕನ್ಸಿಡರೇಬಲ್ ಅಲ್ಲ. ನಾವು ಬೇಕಾದ್ರೆ ಮುಂದಿನ ದಿನದಲ್ಲಿ ಅದನ್ನು ಗಮನಿಸ್ಕೊಂಡು ಉಳಿದವ್ರನ್ನ ಕೈ ಬಿಡ್ತೀವಿ.
ಸೊ ದ್ಯಾಟ್ ಕೋರ್ಟ್ ಸಮಯ ಉಳಿಸ್ತೀವಿ. ಬಟ್ ಪ್ರತಿನಿತ್ಯ ನೀವು ಇದನ್ನು ಟ್ರಯಲ್ ನಡೆಸ್ತೀರಾ ಅಂತಂದರೆ ಓಕೆ, ಟ್ರಯಲ್ ಮಾಡಿ. ಪ್ರತಿನಿತ್ಯನೂ ಮಾಡೋದಕ್ಕೆ ಸಾಧ್ಯನಾ? ಪ್ರತಿನಿತ್ಯ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬೇರೆ ಬೇರೆ ಕೇಸ್ಗಳು ಇರ್ಬೋದು. ಆದರೆ ಪ್ರತಿನಿತ್ಯನೂ ಟ್ರಯಲ್ ಮಾಡಬಾರ್ದು ಅಂತೇನಿಲ್ಲ, ಪ್ರತಿನಿತ್ಯವೂ ಟ್ರಯಲ್ ಮಾಡಬಹುದು. ಪ್ರತಿದಿನ ವಿಚಾರಣೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಕೂಡ ಒಂದು ಕಡೆಯಿಂದ ಎತ್ತಲಾಗಿದೆ. ಸೊ ಬೇರೆ ಬೇರೆ ಕೇಸ್ಗಳಿದೆ, ನಾನು ಆಗಲೇ ಹೇಳಿದಲ್ಲ, ಬೇರೆ ಕೇಸ್ಗಳಿದೆ. ತರಾತುರಿ ಯಾಕೆ? ಚಾರ್ಜ್ ಶೀಟ್ನಲ್ಲಿ ಎಷ್ಟು ಜನ ಸಾಕ್ಷಿಗಳನ್ನು ನೀವು ಸೇರಿಸಿದ್ದೀರಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. 65 ಜನ ಪ್ರಮುಖ, ಉಳಿದವರು ಸಾಂದರ್ಭಿಕ ಅಂತ ಸರ್ಕಾರದ ಪರ ವಕೀಲರು ಉತ್ತರ ಕೊಟ್ಟಿದ್ದಾರೆ. ಸಾಂದರ್ಭಿಕ, ಪ್ರಮುಖ ಇವುಗಳಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಒಂದಿಷ್ಟು ಸಾಂದರ್ಭಿಕ, ಒಂದಿಷ್ಟು ಪ್ರಮುಖ ಸಾಕ್ಷಿಗಳನ್ನು ಉಳಿಸ್ಕೊಂಡು ಉಳಿದವರನ್ನ ಕೈ ಬಿಡ್ತೀವಿ, ಅವರನ್ನ ಈ ಪ್ರಕರಣದಿಂದ ಹೊರಗಡೆ ಕಳಿಸ್ಕೊಡ್ತೀವಿ. ಯಾಕಂದ್ರೆ ಅವರ ಹೇಳಿಕೆ ಅಷ್ಟು ಬೇಕಾಗಿಲ್ಲ ಅಥವಾ ಅದೊಂದೇ ಇಂಪಾರ್ಟೆಂಟ್ ಅನ್ನಿಸ್ತಾ ಇಲ್ಲ ಅಂತ ಅನ್ಸಿದ್ರೆ ಅದನ್ನು ಕೈ ಬಿಡ್ತೀವಿ. ಕೋರ್ಟ್ಗೆ ಸಮಯ ಉಳಿಸೋ ಹಾಗೆ ಮತ್ತು ಪ್ರಕರಣದಲ್ಲಿ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗೋ ಹಾಗೆ ಎಷ್ಟು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಿದ್ದಾರೆ. ಸೊ ಟೋಟಲಿ A2 ದರ್ಶನ್, A1 ಪವಿತ್ರಗೌಡ ಅವರ ಪರ ವಾದ ಕೂಡ ಈಗ ಆರಂಭ ಆಗುತ್ತೆ. ಪವಿತ್ರಗೌಡ ಅವರು ಕೂಡ ಒಬ್ಬರು ವಕೀಲರು ಇರ್ತಾರೆ, ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಪವಿತ್ರಗೌಡ ಅವರನ್ನು ಯಾಕೆ ಇದರಲ್ಲಿ ಈ ಪ್ರಕರಣದಲ್ಲಿ ಬೇಲ್ಕೋಟ್ ಹೊರಗಡೆ ಇಡಬೇಕು ಅಂತ ಅವ್ರು ಮಾತಾಡ್ತಾರೆ. ಬಟ್ ಹೈಕೋರ್ಟ್ ಏನು ಮಾಡಿದೆ, ಹೈಕೋರ್ಟ್ನ ಆದೇಶ ಏನಿದೆ ಅದನ್ನು ನಾವು ನೋಡಲ್ಲ. ಈ ಪ್ರಕರಣದ ನ್ಯಾಯಯುತ ಆದೇಶವನ್ನು ನಾವು ಕೊಡ್ತೀವಿ, ಅವ್ರು ಏನು ತಪ್ಪು ಮಾಡಿದರೆ ಅದನ್ನು ಮಾಡಲ್ಲ ಅನ್ನೋ ರೀತಿಯಲ್ಲಿ ಕೋರ್ಟ್ ಹೇಳಿಕೆಯನ್ನು ಕೊಡ್ತಾ ಇದೆ, ಅಥವಾ ಕೋರ್ಟ್ನ ನ್ಯಾಯಪೀಠದಿಂದ ಆ ರೀತಿಯ ರಿಪ್ಲೈಗಳು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ದರ್ಶನ್ಗೆ ಇವತ್ತು ಬಹಳ ಪ್ರಮುಖ. ದರ್ಶನ್ ಅವರ ವಿಚಾರದಲ್ಲಿ ಅವರ ಜೀವನ, ಅವರ ಸಿನಿಮಾ, ಅವರ ಪರ್ಸನಲ್ ಲೈಫ್, ಅವರ ಸಿನಿಮಾ ಲೈಫ್ ಎಲ್ಲವನ್ನ ಕೂಡ ಡಿಸ್ಟರ್ಬ್ ಮಾಡುವ ಆದೇಶ ಬಂದರೆ ಆಶ್ಚರ್ಯ ಪಡಬೇಡಿ. ಮತ್ತೆ ವಾಪಸ್ ದರ್ಶನ್ ಜೈಲಿಗೆ ಹೋಗಬೇಕು ಅನ್ನೋ ಆದೇಶ ಬಂದರೆ ಆಶ್ಚರ್ಯ ಪಡಬೇಡಿ. ಅಂತ ಪರಿಸ್ಥಿತಿಗಳು ಬಂತು ಅಂತಂದ್ರೆ, ದರ್ಶನ್ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದ್ರೆ ವಾಪಸ್ ಬರಲೇಬೇಕಾಗತ್ತೆ. ಆಗ ಅಭಿಮಾನಿಗಳ ಸಂಖ್ಯೆ, ಅವರ ಫೇಮಸ್ ಎಷ್ಟು, ಅವ್ರು ಎಷ್ಟು ಅಭಿಮಾನಿಗಳಿದ್ದಾರೆ, ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ, ಯಾವುದು ಮ್ಯಾಟ್ರ್ ಆಗಲ್ಲ, ಕರ್ಕೊಂಡು ಬರ್ತಾರೆ. ಈಗ ಪವಿತ್ರ ಗೌಡರ ಪರ ವಕೀಲರು ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಪವಿತ್ರ ಗೌಡ ಅವರ ಪರ ಅವ್ರದ್ದು ಕೂಡ, ಅವ್ರನ್ನ ಯಾಕೆ ಈ ಪ್ರಕರಣದಲ್ಲಿ ಹೊರಗಡೆ ಇಡಬೇಕು ಅಂತ, ನೀವೇ ಈ ಕೇಸ್ ಆಗೋದ ಕಾರಣ ಅಂತ ಹೇಳ್ಬಿಟ್ಟಿದ್ದಾರೆ ಜಡ್ಜು. A1 ನೀವು ಈ ಕೇಸ್ ಆಗಿದ್ದಿದ್ರೆ ಅದು ನಿಮ್ಮಿಂದಾನೆ, ನೀವಿಲ್ಲದೆ ಇದ್ರೆ A2 ದರ್ಶನ್ ಆಸಕ್ತಿನೇ ವಹಿಸ್ತಾ ಇರಲಿಲ್ಲ. ನೀವಿರೋದ್ರಿಂದಲೇ ಹಿಂಗೆಲ್ಲ ಆಗ್ತಿರೋದು, ಇಷ್ಟೆಲ್ಲ ಆಗಿದ್ದು. ಈ ಪ್ರಕರಣದ ಮೂಲ ನೀವೇನೆ, ಈ ಕೇಸ್ ಆಗೋದ ಕಾರಣ ನೀವೇನೆ ಅಂತ ಪವಿತ್ರ ಗೌಡ ಅವರ ಪರ ವಕೀಲರಿಗೆ, ಅಂದ್ರೆ ಪವಿತ್ರ ಗೌಡರಿಗೆ ಹೇಳ್ದಂಗೆ ನ್ಯಾಯಪೀಠದಲ್ಲಿ ನಮ್ಮ ಪರವಾಗಿ ಒಬ್ಬರು ವಕೀಲರು ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಜಡ್ಜ್. ದರ್ಶನ್ ಅವರು ಬರ್ತಾನೆ ಇರಲಿಲ್ಲ ಇಫ್ ಇನ್ ಕೇಸ್ ನೀವು ಈ ಕೇಸಲ್ಲಿ ಇರಲಿಲ್ಲ ಅಂದಿದ್ರೆ. ನೀವೇ ಎಲ್ಲದಕ್ಕೂ ಮೂಲ, ನೀವೇ ಕಾರಣ, ನಿಮ್ಮಿಂದಾನೇ ಈ ಪ್ರಕರಣ, ನಿಮ್ಮಿಂದಾನೇ ದರ್ಶನ್ ಇನ್ವಾಲ್ವ್ ಆಗಿದ್ದು, ಇಲ್ಲದೆ ಇದ್ರೆ ದರ್ಶನ್ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ನೀವೇ ಕಾರಣ ಅಂತ ಕೋರ್ಟ್ ಹೇಳ್ತಾ ಇದೆ. ಆದರೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಲ್ಲ ಅಂತ ನ್ಯಾಯಪೀಠ ಹೇಳಿದೆ. ಹೈಕೋರ್ಟ್ ತಪ್ಪು ಮಾಡಿದ್ಯೋ ಗೊತ್ತಿಲ್ಲ, ಬಟ್ ತಪ್ಪು ಮಾಡಿಲ್ಲ ಅಂತಿದ್ರು ಫೈನ್, ಬಟ್ ಅವ್ರು ಮಾಡಿರೋ ರೀತಿಯಲ್ಲಿ ನಾವು ಮಾಡಲ್ಲ. ನಾವು ಎಲ್ಲ ಅಂಶಗಳನ್ನು ಪರಿಗಣಿಸ್ತೀವಿ. ನಾವು ಅವ್ರ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಜಡ್ಜ್ಮೆಂಟ್ ಕೊಡಲ್ಲ, ಅವ್ರಿಗೆ ಫ್ಯಾನ್ ಬೇಸ್ ಮೇಲೆ ಜಡ್ಜ್ಮೆಂಟ್ ಕೊಡಲ್ಲ, ಅಥವಾ ಅವ್ರಿಗೆ ಸಿನಿಮಾ ಶೂಟಿಂಗ್ ಇದೆ ಅನ್ನೋ ಕಾರಣಕ್ಕೆ ಜಡ್ಜ್ಮೆಂಟ್ ಕೊಡಲ್ಲ, ಬೆನ್ನೋವಿದೆ ಅನ್ನೋ ಕಾರಣಕ್ಕೆ ಜಡ್ಜ್ಮೆಂಟ್ ಕೊಡಲ್ಲ. ಅಂಶಗಳನ್ನು ಕನ್ಸಿಡರ್ ಮಾಡ್ತೀವಿ, ಅಂಶಗಳ ಆಧಾರದ ಮೇಲೆ ನಾವು ಅವರಿಗೆ ಏನು ಇವತ್ತಿನ ಆದೇಶ ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಉಲ್ಲೇಖ ಮಾಡಿದ್ದಾರೆ.